मोदी यांना तिसऱ्यांदा पंतप्रधान बनवण्याच्या उद्देशाने रायबाग तालुक्यातील बॅककुड येथे प्रतापराव पाटील यांच्या घरी जेडीएस कार्यकर्त्यांची सभा आयोजित करण्यात आली। या संदर्भात प्रतापराव पाटील म्हणाले, राष्ट्रवाद, सुरक्षित देश, दलितांच्या विकासासाठी सर्वत्र मोदींना पाठिंबा आहे। यावेळी देखील कमळ चिन्हाला मतदान करून मोठ्या संख्येने त्यांना निवडून आणू अशी विनंती केली। ನಾನು ಗಣಿತಕ್ಕೆ ಒಂದು 2 ಲಕ್ಷ ತನಕ ಹೋಗ್ಬೋದು ಮತ್ತೆ ಬಂದೆ ಹಾಕಾಗತ್ತೆ ಹಿಂಗೆ ಅವ್ರು ಮಾಡ್ತಾರೋ ಅವರ ಏನೋ ಮಾಡಿ ಚಾಲು ಮಾಡಿದಾರೋ ಏನು ಹೇಳ್ಕೊತ ಮಂದಿನ ಇಂಟ್ರೆಸ್ಟ್ ಆಲ್ ಇಂಡಿಯಾಗೆ ಆಗ್ಬಿಟ್ಟೈತೆ ತಿಳ್ಕೊಂಡು ದೇವೇಗೌಡರು ಒಂದು ಮಾತಾಡಿದ್ರು ನಾ ಇನ್ಕ ನಿಮಗೆ ಹೇಳಿ ಅವ್ರೇನಂದ್ರು ಅದನ್ನು ನನಗೆ ಅನಿಸುತ್ತೆ मोदी साहेबरನ್ನ 3ನೇ ಸಾರಿ ಪ್ರೈಮ್ ಮಿನಿಸ್ಟರ್ ಆಗೋದು ತಡ್ಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಮೋದಿ ಪ್ರೈಮ್ ಮಿನಿಸ್ಟರ್ ಆಗೋದು। ಮತ್ತೊಂದು ಪ್ರಶ್ನೆ ಕೇಳ್ರಿ, ನೀವು ಆರ್ಚ್ ಬರ್ತಾರೆ ನಮ್ಗೋದೆ 2 ಲಕ್ಷ ತನಕ ಹೋಗ್ಬೋದು, 5 ಸಾರಿ 10 ಲಕ್ಷ ಮೇಲೆ 20,000 ತನಕ ಆರ್ಚ್ ಬರ್ತೀವಿ, ಈ ಸರಿಗೆ 2 ಲಕ್ಷ ತನಕ ಹೋಗ್ಬೋದು। ಓಕೆ, ಹೋದ್ರೆ ನೀವು ಮಂತ್ರಿ ಆಗ್ತೀರ, ನಮಗೇನು ಉಪಯೋಗ? ನೀವು ಆರ್ಚ್ ಹೋದ್ರೆ ನಮಗೇನು ಉಪಯೋಗ? ನೀವು ಕೇಳೋ टेंडेंसी काಣ್ತಾನೆ पहले ಅವರ ಆರ್ಚ್ ಬರಲಿ, ನಮ್ಮ ಕಡೆದು ಏನು ಸಾಧ್ಯ ಐತಿ ಅವ್ರ ಮಂತ್ರಿ ಮಾಡೋಕೆ ಪ್ರಯತ್ನ ಮಾಡ್ತಾರೆ। 4 ತಾಲೂಕದಾಗ ಭಾಳ ಕೆಲಸ ಪೆಂಡಿಂಗ್ ಬಿದ್ದವು, ಈ ಮಾತಾಡಬೇಡ ಬೋರ ಕೆನಾಲ್ ಈಗ 60 ವರ್ಷ ಹಿಂದೇನು ಕೆನಾಲ್ಗಳು ಆಗಿದ್ದು ಸ್ವಚ್ಛ ಕಲ್ಲ ಗಂಟಿ ಬಿದ್ದ ಕೆನಾಲ್ಗಳು ಬಸಾಗತ್ತವೆ, ಅದನ್ನ ಅಟ್ಲೀಸ್ಟ್ ಸರ್ಚ್ ಮಾಡಕ್ಕೆ ಮತ್ತೊಂದು ಕೆನಾಲ್ ನೆಟ್ವರ್ಕ್ ಹಡ್ಡೋಗಿದ್ದನು ಹಡ್ಡಕ್ಕೆ ಆಗೋದಿಲ್ಲ ಬಿಟ್ಬಿಟ್ಟು ಅವ್ರಿಗೂ ತೋರಿಸ್ತಂತ ಅದನ್ನು ಹುಡುಗಕ್ಕೂ ತಯಾರಿಲ್ಲ। ಏನು ನಮಗೆ ಬೇಕು? ರೈತ ಬೋರ್ವೆಲ್ ಮುಗಿಸ್ತವೆ, ಲೋನ್ ಕಮ್ಮಿ ಮಾಡ್ತೀವಿ ಅಂತ ಹೇಳ್ತೀವಿ, 31 ತನಕ ಟೈಮ್ ಕೊಟ್ಟರು ಇನ್ನೊಂದು ಟೈಮ್ ಎಕ್ಸ್ಟೆನ್ಷನ್ ಮಾಡಿ ಸಣ್ಣ ತೆಗೆದು ರೈತರು ಏನಾಗ್ತದೆ ಅದನ್ನ ಮಾಡಕ್ಕೆ ಬಂದು ನಾವು ಹೇಳೋದ ಅವ್ರು ಹೋಗೋದ ದಿಲ್ಲಿಗೆ ಹೋಗಿ ಯಾರಿಗಾರು ಬೇಕಾಗೋದ ಒಂದು ಲೆಟ್ರ್ ಕೊಡೋದ ತೆರಿಗೆ ಹೊಡೆದ ಮುಂದಿನ ಸರಿ ಬಾ ಅಂತ ಇವ್ರು ಸ್ವತಃ ಮಂತ್ರಿ ಆದರೂ ಪಾಡಂದು ಇವ್ರು ಆಗಿದ್ರೆ ಮತ್ತೊಬ್ರು ಯಾರು ಅವ್ರು ತಮ್ಮದು ಅರ್ಧ ಮಾಡ್ಕೊತಾರೆ। ಕುಮಾರಸ್ವಾಮಿ ಆಗ್ತಾರೋ ನಮ್ಮ ಗಲಿತ ಕುಮಾರಸ್ವಾಮಿ ಆದ್ರೆ ಚಲೋ ಆಗ್ತದೆ, ನಮ್ಮ ಪಾರ್ಟಿ ಮೇಲೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ, ಅದ್ರ ಕೂಡ ಇವ್ರನ್ನೂ प्रयत्न ಮಾಡ್ತಾರೋ ನನಗೆ ಎಷ್ಟು ಸಾಧ್ಯ ಐತಿ ಅವ್ರ ಮಂತ್ರಿ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ। या संदर्भात चिक्कोडीचे खासदार, लोकसभेचे उमेदवार अण्णासाहेब जोल्ले हेही उपस्थित होते। गेल्या 10 वर्षात विविध विकास प्रकल्प राबवून मोठा विकास करण्यात आला आहे, त्याकडे बघून मतदारांनी भाजपला मतदान करावे असे त्यांनी आवाहन केले। संजीव बॅकुडे, रायबाग, कन्नडम्मा न्यूज नेटवर्क, बेळगावी।